ಇದೆಲ್ಲ ಒಂದು ಪ್ರಚಾರದ ಗಿಮಿಕ್ಕ ಈ ರೀತಿಯಾದಂತ ಕೆಲ ಗುಮಾನಿಗಳನ್ನ ಕೂಡ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವಳಿಗೆ ಹೌದು ತಾಳಿ ಕಟ್ಟಿದ್ದೀನಿ ನಾನು, ಅವಳೇ ನನ್ನ ಹೆಂಡತಿ ಅಂತ ಮಡೆನೂರ್ ಮನು ಆತ ಆಡಿರುವಂತ ಒಂದು ಆಡಿಯೋ ವೈರಲ್ ಆಗಿದೆ, ಅಥವಾ ಆತ ಮಾತನಾಡಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತ ಆಡಿಯೋ. ನಾವಿಬ್ರು ಚೆನ್ನಾಗೇ ಇದ್ದೀವಿ, ಸ್ವಲ್ಪ ದಿನ ಅವಳಿಗೆ ಟೈಮ್ ಕೊಡೋಕ್ಕಾಗಿಲ್ಲ, ಆಕೆ ಮೇಲೆ ನಾನು ಅತ್ಯಾಚಾರ ನಡೆಸಿಲ್ಲ, ಸಂಸಾರ ಮಾಡಿದ್ದೀವಿ, ನನ್ನ ಮೇಲೆ ಅತ್ಯಾಚಾರ ದೂರ ಕೊಡೋಕೆ ಅದು ಹೆಂಗ್ ಸಾಧ್ಯ? ಅತ್ಯಾಚಾರ ಹೆಂಗೆ? ನಾನು ತಾಳಿ ಕಟ್ಟಿದ್ದೀನಿ, ಬಲಾತ್ಕಾರ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ, ಮಿಂಚುಗೆ ನಾನು ತಾಳಿ ಕಟ್ಟಿದ್ದೀನಿ, ಅವಳೇ ನನ್ನ ಹೆಂಡತಿ ಅಂತೆಲ್ಲ ಹೇಳ್ತಾ ಇದ್ದಾನೆ ಅಂತ ಹೇಳಿರುವಂತ ಒಂದು ಆಡಿಯೋ. ಅದಕ್ಕೆ ನಾವು ತಾಳಿ ಅಂತ ಕಟ್ಕೊಂಡು ಸಂಸಾರ ನಡೆಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ನನ್ಗೆ ಅವಳ ಜೊತೆ ಬಾಳಕ್ಕಾಗ್ತಿಲ್ಲ, ಅವಳು ನನ್ಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ಹಂಗಾಗಿ ನಾನು ಡಿವೈಡ್ ಆಗಿ ಮಾತಾಡ್ತೀನಿ. ಇಷ್ಟೇ. ನನ್ನೇನು ಕಾನೂನು ಉಲ್ಟಾ ಪಲ್ಟಾ ನಾನು ಮಾತಾಡ್ತಾ ಇಲ್ಲ. ರೇಪ್ ಆಗಿರೋದಕ್ಕೆ ಬಾಳ್ ಕೊಟ್ಟಿದ್ದೀನಿ, ಓಕೆನಾ? ರೇಪ್ ಅಂತಲ್ಲ, ಅವಳ ಜೊತೆ ಸೇರಿದ್ದೀನಿ ಅಂತ ಬಾಳ್ ಕೊಟ್ಟಿದ್ದೀನಿ. ಇಬ್ರು ಚೆನ್ನಾಗಿದ್ದೀವಿ, ಚೆನ್ನಾಗಿ ಜರ್ನಿ ಮಾಡಿದ್ದೀವಿ. 3 ವರ್ಷ ಗಂಟೆ ಏನು ಕಕ್ಕ ತಿಂತ ಇದ್ರ ಅಂತಾರೆ ಇವತ್ತು ಪೊಲೀಸ್ನವ್ರು ಫೋನ್ ಮಾಡಿದ್ರೆ. ಅವತ್ತು 3 ವರ್ಷ ಇಲ್ದೇ ಇರೋಳು ಇವತ್ತು ಸಿನಿಮಾದಾಗ ಇವಾಗ ಯಾಕ್ರಿ ಬರಬೇಕು? ಅವತ್ತೇನು ಸಿನಿಮಾ ಆಗಬೇಕು ಅಂತ ಬಂದ ಅಥವಾ ಯಾತಕ್ಕೆ ಬಂದಿ? ಯಾತಕ್ಕೆ ಜಗಳ ಆಡ್ಕೊಂಡಿದ್ವಿ? ಇವಾಗ ಜಗಳ ಆಡ್ಕೊಂಡಿದ್ದು ಯಾರು? ನೀವಿಬ್ರು ಜಗಳ ಆಡ್ಕೊಂಡಿದ್ದೀವಿ. ಟೈಮ್ ಕೊಡಕ ಶರಣೆ ಸರ್ ಏನಂದ್ರು, ನೀವಿಬ್ರು ಮಾಡಿರೋದು ನೀವಿಬ್ರೇ ಬಗೆಹರಿಸ್ಕೋಬೇಕು, ಓಕೆನಾ? ಕನ್ಸಿರೋರು ಬದುಕೇತೀರ, ಕನ್ಸಿಲ್ದಾರ ಸಾಯ್ತೀರ. ಇದು ಎರಡನೇ ಮಾತು ಅದೇ ಅಂದಿದ್ದವ್ರು. ನಿನಗೆ ಬೇಕಾ? ಕನ್ಸಿದ್ಯಾ? ಹೀರೋ ಆಗ್ಬೇಕು ಕನ್ಸಿದ್ಯಾ? ಬದುಕ್ತೀಯಾ? ನಿಂಗೇನು ಇಲ್ವಾ? ಸಾಯ್ತೀಯಾ? ನಾನು ನಿಮ್ಮ ಸಾಯರ್ನ ಉಳ್ಸೋಕ್ಕಾಗಲ್ಲಪ್ಪ, ನಿಮ್ಮ ಇಷ್ಟ ನೀವು ಕ್ಲಿಯರ್ ಮಾಡ್ತೀವಿ. ಹೀರೋ ಆಗ ಕನ್ಸಿತ್ತು ಅಂತ ಇದ್ಮೇಲೆ ಸಿನಿಮಾ ಟೈಮಲ್ಲಿ ಯಾಕೆ ಜಗಳ ತಕ್ಕಬೇಕಾಗಿತ್ತು? ಇದ್ದವೇ ನನಗೆ ಟೈಮ್ ಇಲ್ಲ ಮಾತಾಡಕ್ಕೆ. ಹಿಂಗೆ ಅಲ್ಲ, ಎಷ್ಟು ಸರಿ ರಾತ್ರೆಲ್ಲ ಕಾಲ್ ಮಾಡಿ ಮಾಡಿ ಅವಳಿಗೆ ರಾತ್ರಿ ಎಷ್ಟೊತ್ತು ಮಧ್ಯರಾತ್ರಿ ಎಲ್ಲ ಬಂದಿದ್ದೀರಾ? ಮತ್ತೆ ಇದೇನಿರ್ತಾರೆ ಅದೇನು ನಾನು ಹೇಳೋದು, ನಾನು ತಾಳಿ ಕಟ್ಟಿದ್ದೀನಿ, ನಾನು ತಾಳಿ ಕಟ್ಟಿದ್ದೀನಿ, ಅವಳು ನನ್ನ ಹೆಂಡತಿ, ಸರಿನಾ? ಇದೇ ಫಿಕ್ಸ್. ವಿಡಿಯೋ ಮಾಡ್ತೀನಿ ನೋಡಿ. ನನ್ನ ಹೆಂಡತಿಗೆ 1000 ಕಾಟ ಕೊಡ್ತೀನಿ, 1000 ಜಗಳ ಆಡ್ತೀನಿ, ಅವಳ ಜೊತೆ ಸೇರ್ತೀನೋ ಬಿಡ್ತೀನೋ, ಮನೆಗೆ ಹೋಗ್ತೀನೋ, ಅದು ನನ್ನ ಇಷ್ಟ. ಒಬ್ಬ ಕುಡ್ಕೊಂಡು ಗಂಡ ಅಂತ ಅವಳು ಹೆಂಗಾರ ಬಿಡಲಿ, ನಾನು ಇಷ್ಟ ಬಂದಾಗ ಬರ್ತೀನಿ, ಇಷ್ಟ ಬಂದಾಗ ಫೋನ್ ಮಾಡ್ತೀನಿ. ಇವಳೇ ನನ್ನ ಹೆಂಡತಿ, ಹೋಗಿ.